ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ನಮ್ಮ ಶ್ರೀ ಗುರು ರಾಘವೇಂದ್ರರಾಯರು. ರಾಯರು ಯಾರ ಜೀವನದಲ್ಲಿ ಯಾವ ರೀತಿ ಹೋಗಿ ಯಾವ ಪವಾಡಗಳನ್ನು ಮಾಡುತ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಯಾರ ಮೇಲೆ ರಾಯರ ಅನುಗ್ರಹವಾಗುತ್ತದೆ ಅಂತ ಕೂಡ ಹೇಳೋಕ್ಕಾಗಲ್ಲ. ರಾಯರನ್ನು ಯಾರು ಅಪಾರವಾಗಿ ನಂಬಿರ್ತಾರೋ, ಯಾರು ಪರಿಶುದ್ಧ ಮನಸ್ಸಿನಿಂದ ರಾಯರನ್ನ ಪೂಜೆ ಮಾಡ್ತಿರ್ತಾರೋ, ರಾಯರ ಹತ್ರ ಯಾವುದೇ ಅಪೇಕ್ಷೆ ಇಲ್ಲದೆ ಯಾರು ರಾಯರ ಪೂಜೆಯನ್ನು ಮಾಡ್ತಾ ಇರ್ತಾರೋ ಅವರಿಗೆ ಆದಷ್ಟು ಬೇಗ ರಾಯರ ಅನುಗ್ರಹವಾಗುತ್ತದೆ. ರಾಯರ ಒಂದು ದಿವ್ಯ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಅವರು ಜೀವನದಲ್ಲಿ ಯಾರಿಗೂ ಯಾವ ಸಮಸ್ಯೆಗೂ ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ. ರಾಯರ ಅನುಗ್ರಹವನ್ನು ಪಡೆದುಕೊಂಡಂತಹ ಜನರು ನಿಜಕ್ಕೂ ಅದೃಷ್ಟಶಾಲಿ ಅಂತ ಹೇಳ್ಬೋದು. ತಮ್ಮನ್ನು ನಂಬಿರುವಂಥ ಜನರ ಜೀವನದಲ್ಲಿ ರಾಯರು ಪ್ರತಿದಿನ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಹೀಗಿರುವಾಗ ತಮ್ಮ ಭಕ್ತೆಯಾದಂಥ ಅಂಕೋಲದಲ್ಲಿರುವ ಲೀಲಾ ಎಂಬ ಶಿಕ್ಷಕಿಯ ಜೀವನದಲ್ಲಿ ರಾಯರು ಮಾಡಿರುವಂಥ ಪವಾಡವನ್ನು ತೆಗೆದುಕೊಳ್ಳೋಣ ಬನ್ನಿ. ಅಂಕೋಲ ತಾಲೂಕಿನಲ್ಲಿ ಲೀಲಾ ಎಂಬ ಶಿಕ್ಷಕಿ ಇದ್ದಳು. ಅವಳು ಶ್ರೀ ಗುರು ರಾಘವೇಂದ್ರರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಇವರು ಶ್ರೀ ಗುರು ರಾಘವೇಂದ್ರರಲ್ಲಿ ಬಲವಾದ ನಂಬಿಕೆಯನ್ನಿಟ್ಟಿದ್ದರು ಹಾಗೂ ಅಪಾರ ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ಪ್ರತಿದಿನ ರಾಯರ ಪೂಜೆಯನ್ನು ಮಾಡುತ್ತಾ ರಾಯರನ್ನು ಸಂಪೂರ್ಣವಾಗಿ ನಂಬಿದ್ದರು. ಈಗಲೂ ಕೂಡ ಶಿಕ್ಷಕಿ ವೃತ್ತಿಯನ್ನು ನಡೆಸುತ್ತಿದ್ದಾರೆ. ಲೀಲಾ ಎಂಬ ಹೆಸರಿನ ಇವರು ಅಂಕೋಲದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇದ್ದವರು. ಇವರಿಗೆ ತಂದೆ ತಾಯಿಯಾಗಲಿ ಬಂಧು ಬಳಗವಾಗಲಿ ಯಾರೂ ಇರಲಿಲ್ಲ. ಇವರು ಅನಾಥರಾಗಿದ್ದರು. ಹೀಗಿರುವಾಗ ಇವರಿಗೆ ಒಮ್ಮೆ ತುಂಬ ಕಾಲು ನೋವು ಪ್ರಾರಂಭವಾಯಿತು. ಬರುತ್ತಾ ಕಾಲು ನೋವು ಹೆಚ್ಚಾಗಿ ಅಡ್ಡಾಡಲು, ಕೆಲಸ ಮಾಡಲು, ಕೂರಲು ಕೂಡ ಅವರಿಗೆ ಸಾಧ್ಯವಾಗುತ್ತಾ ಇರಲಿಲ್ಲ. ದಿನಗಳು ಕಳೆದಂತೆ ಕಾಲು ನೋವು ತುಂಬ ಜಾಸ್ತಿಯಾಗಿ ತುಂಬ ಹೆದರಿಕೊಂಡಿದ್ದರು. ಈ ರೀತಿ ಕಾಲು ನೋವು ಬಂದರೆ ನಾನು ಶಾಲೆಗೆ ಹೇಗೆ ಹೋಗಲಿ, ಶಾಲಾ ಮಕ್ಕಳಿಗೆ ಪಾಠವನ್ನು ಹೇಗೆ ಮಾಡಲಿ ಎಂಬುದು ಅವರಿಗೆ ಒಂದು ಅತಿ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿತ್ತು. ಪ್ರತಿದಿನ ಕಳೆದಂತೆ ಯಾವುದೇ ಡಾಕ್ಟರ್ಗಳಿಗೂ ತೋರಿಸಿದರೂ ಕೂಡ, ಎಷ್ಟೇ ಹಾಸ್ಪಿಟಲ್ಗೆ ಹೋದರೂ ಕೂಡ ಅವ್ರ ಕಾಲು ನೋವು ಮಾತ್ರ ವಾಸಿ ಆಗ್ತಾನೆ ಇರಲಿಲ್ಲ. ಇದರಿಂದ ಅವರು ತುಂಬ ವೇದನೆಯನ್ನು ಪಡ್ತಾ ಇದ್ದರು. ಅನೇಕ ದಿನಗಳು ಕಳೆದು ಹೋದರೂ ಕೂಡ ಕಾಲು ನೋವು ವಾಸಿಯಾಗದೆ ಮನೆಯಿಂದ ಹೊರಗೆ ಕೂಡ ಹೋಗಲು ಸಾಧ್ಯವಾಗದಿರಲು ಅವರು ಕೆಲ ದಿನಗಳವರೆಗೆ ಶಾಲೆಗೆ ರಜೆಯನ್ನು ಹಾಕಿ ಮನೆಯಲ್ಲೇ ಉಳಿದು ಬಿಡುತ್ತಾರೆ. ಅನೇಕ ದಿವಸ ಈ ರೀತಿಯಾಗಲು ಅವರಿಗೆ ತುಂಬ ಚಿಂತೆಯಾಗುತ್ತದೆ. ಆಗ ಅವರಿಗೆ ನೆನಪಾಗುವುದೇ ಶ್ರೀ ರಾಘವೇಂದ್ರ ರಾಯರು. ಯಾಕಂದರೆ ಯಾರೇ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಮೊದಲು ನೆನಪು ಮಾಡಿಕೊಳ್ಳುವುದು ನಮಗೆ ಯಾರು ಸಹಾಯವನ್ನು ಮಾಡುತ್ತಾರೆ, ನಮ್ಮ ಮೇಲೆ ಯಾರಿಗೆ ಪ್ರೀತಿ ಇದೆ ಅಥವಾ ನಮಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರೇ ನೆನಪಾಗ್ತಾರಲ್ವಾ. ಹಾಗೆ ಇವರಿಗೂ ಕೂಡ, ಅನಾಥರಾದಂಥ ಇವರಿಗೂ ಕೂಡ ಮೊದಲು ನೆನಪಾಗುವುದೇ ಶ್ರೀ ಗುರು ರಾಘವೇಂದ್ರ ರಾಯರು. ಅವರು, ಹೇ ರಾಘವೇಂದ್ರ, ನಿನ್ನನ್ನು ಅನಾಥ ರಕ್ಷಕನೆಂದು ಕರೆಯುತ್ತಾರೆ. ಅನೇಕರ ದುಃಖ ರೋಗಗಳನ್ನು ನೀನು ವಾಸಿ ಮಾಡಿ ಎಲ್ಲರನ್ನೂ ಕಾಪಾಡಿರುವೆ. ಮುದ್ದು ವಿದ್ಯಾರ್ಥಿಗಳ ಸೇವೆಯನ್ನು ನಿನ್ನ ಸೇವೆ ಎಂದು ತಿಳಿದು ಮಾಡುತ್ತಿರುವ ನನಗೆ ಈ ಬಲಗಾಲು ನೋವಿನಿಂದಾಗಿ ಯಾವ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ನೀನೇ ಅನಾಥ ಬಂಧುವಾಗಿರುವೆ. ನಿನ್ನ ದಯೆಯಿಂದ ನನ್ನ ಕಾಲು ನೋವು ವಾಸಿಯಾಗಲಿ. ನೀನೇ ನನ್ನ ಕಾಯಿಲೆಯನ್ನು ಗುಣಪಡಿಸಬೇಕು ಎಂಬುದಾಗಿ ಅವರು ರಾಯರ ಮುಂದೆ ನಿಂತು ತಮ್ಮ ದುಃಖವನ್ನು ಹೇಳಿಕೊಂಡು ರಾಯರಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ. ಅವರ ಕಾಲು ನೋವನ್ನು ಅವರಿಗೆ ತಡೆಯಲಾಗದೆ ಹಾಗೆ ಅಳುತ್ತಾ ಅವರು ಮಲಗಿಕೊಳ್ಳುತ್ತಾರೆ. ರಾಯರು ತಮ್ಮ ಭಕ್ತರ ಕಷ್ಟವನ್ನು ನೋಡಲಾಗದೆ ಅದೇ ದಿನ ರಾತ್ರಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಕೆಯ ಕನಸಿನಲ್ಲಿ ಬಂದರು. ಕೈಯಲ್ಲಿರುವ ಕಮಂಡಲವನ್ನು ಕೆಳಗಿಟ್ಟರು. ಏನಮ್ಮ, ಕಾಲಿಗೆ ನೋವಾಗಿದೆಯೇ? ಯಾವ ಕಾಲಿಗೆ ನೋವು ಎಂದು ಕೇಳಿದರು. ಆಗ ಅವಳು, ಸ್ವಾಮಿ, ನನ್ನ ಬಲಗಾಲಿಗೆ ತುಂಬ ನೋವಾಗಿದೆ. ಇದರಿಂದ ನನಗೆ ಯಾವ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ. ನಾನು ಶಾಲಾ ಮಕ್ಕಳಿಗೆ ಪಾಠವನ್ನು ಕಲಿಸಲು ಹೋಗಲು ಕೂಡ ನನಗೆ ಸಾಧ್ಯವಾಗುತ್ತಿಲ್ಲ. ತುಂಬ ಕಾಲು ನೋವಿದೆ ಎಂದು ರಾಯರಿಗೆ ಹೇಳುತ್ತಾಳೆ. ಆಗ ರಾಯರು, ಎಲ್ಲಿ ನೋವಿದ್ದ ಸ್ಥಳವನ್ನು ತೋರಿಸು ನೋಡುವ ಎಂದರಂತೆ. ಆಕೆ ಬಲಗಾಲನ್ನು ಎತ್ತಿ ತೋರಿಸಿದಳು. ಕೂಡಲೇ ಗುರು ರಾಘವೇಂದ್ರ ರಾಯರು
ತಮ್ಮ ಅಮೃತ ಹಸ್ತದಿಂದ ಅವಳ ಬಲಗಾಲನ್ನು 3 ಸಲ ತಿಕ್ಕಿದರಂತೆ. ನಂತರ ಇನ್ನು ಮುಂದೆ ನಿನಗೆ ಯಾವುದೇ ರೀತಿ ಕಾಲು ನೋವು ಬರುವುದಿಲ್ಲ, ನಿನ್ನ ಕಾಲು ನೋವು ವಾಸಿಯಾಗಿದೆ, ಇನ್ನು ನೀನು ಹೆದರುವ ಅವಶ್ಯಕತೆ ಇಲ್ಲ ಎಂದು ಹೇಳಿ ಕನಸಿನಿಂದ ಮಾಯವಾದರು. ಶಿಕ್ಷಕಿಗೆ ಬೆಳಗಾದ ನಂತರ ಎಚ್ಚರವಾದ ನಂತರ ಈಕೆಗೆ ಯಾವುದೇ ರೀತಿ ಕಾಲು ನೋವು ಇರುವುದಿಲ್ಲ. ಕಾಲು ನೋವು ಪೂರ್ಣ ಗುಣವಾಗಿ ಬಿಟ್ಟಿರುತ್ತದೆ. ಕಾಲು ಎಂದಿನಂತೆಯೇ ಬಾತಿರದೆ ಪೂರ್ಣ ಕಡಿಮೆಯಾಗಿ ಹಾಯಾಗಿ ಸುಲಭವಾಗಿ ಓಡಾಡುವಂತಾಗಿದೆ. ಆಕೆಗೆ ಒಂದು ಕ್ಷಣ ಆಶ್ಚರ್ಯವೆನಿಸುತ್ತದೆ. ಸ್ವತಃ ರಾಯರೇ ನನ್ನ ಕಷ್ಟವನ್ನು ನೋಡಲಾಗದೆ ನಾನು ನಂಬಿರುವಂಥ ರಾಯರೇ ನನ್ನ ಕನಸಿನಲ್ಲಿ ಬಂದು ನನ್ನ ಕಾಲು ನೋವಿನ ಕಾಯಿಲೆಯನ್ನು ವಾಸಿ ಮಾಡಿದರು ಎಂದು ಅವಳು ಅಳಲು ಸ್ಟಾರ್ಟ್ ಮಾಡುತ್ತಾಳಂತೆ. ರಾಯರೇ, ನಿಜಕ್ಕೂ ನೀವು ನಿಮ್ಮನ್ನು ನಂಬಿರುವಂಥ ಭಕ್ತರ ಕೈ ಬಿಡುವುದಿಲ್ಲ, ನೀವು ನಿಜಕ್ಕೂ ಕಲಿಯುಗದ ಕಾಮಧೇನುವೆ ಎಂದು ರಾಯರ ಫೋಟೋ ಮುಂದೆ ನಿಂತು ರಾಯರನ್ನ ಭಕ್ತಿಯಿಂದ ನಮಿಸಿ ರಾಯರಿಗೆ ಪ್ರಾರ್ಥಿಸುತ್ತಾಳೆ. ಆಕೆ ಆ ದಿವಸವೇ ಶಾಲೆಗೆ ಹೋಗಿ ಬರುತ್ತಾಳೆ. ಅಂದಿನ ಆ ಘಟನೆಯಿಂದ ಈಗ ಅವಳಿಗೆ ಶ್ರೀ ಗುರು ರಾಘವೇಂದ್ರರಲ್ಲಿ ಸಂಪೂರ್ಣವಾದ ಭಕ್ತಿ ಉಂಟಾಗಿದೆ. ಈ ಘಟನೆ 1979ರಲ್ಲಿ ಜನವರಿಯಲ್ಲಿ ನಡೆದಿದೆ. ಅವಳು ರಾಘವೇಂದ್ರರನ್ನೇ ಪ್ರತಿಯೊಂದು ವಿಷಯದಲ್ಲಿ ನಂಬುತ್ತಾಳೆ. ಈ ರೀತಿ ನಂಬಿದರೆ ಬಿಡದೆ ಪೊರೆಯುವ ಗುರು ರಾಘವೇಂದ್ರರ ಮಹಿಮೆ ಅಗಾಧವಾಗಿರುವುದು. ಕೇಳಿದರಲ್ಲ, ಅನಾಥವಾಗಿರುವಂಥ ಒಬ್ಬ ಅಸಾಮಾನ್ಯ ಶಿಕ್ಷಕಿಯ ಜೀವನದಲ್ಲಿ ರಾಯರು ಯಾವ ರೀತಿ ತಮ್ಮ ಪವಾಡವನ್ನು ನಡೆಸಿದ್ದಾರೆ. ಹೀಗೆ ತಮ್ಮನ್ನು ಸಂಪೂರ್ಣವಾಗಿ ನಂಬಿರುವಂತಹ ಭಕ್ತರ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ರಾಯರು ಯಾವುದೋ ಒಂದು ರೀತಿಯಲ್ಲಿ ಹೋಗಿ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾರೆ. ಕೆಲವರಿಗೆ ರಾಯರ ಅನುಗ್ರಹ ಆದಷ್ಟು ಬೇಗನೆ ಸಿಗುತ್ತದೆ, ಇನ್ನು ಕೆಲವರಿಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ರಾಯರ ಮೇಲೆ ನಂಬಿಕೆ ಮಾತ್ರ ನಮಗೆ ಕಡಿಮೆ ಆಗಬಾರದು. ರಾಯರು ತಡವಾಗಿ ಕೊಟ್ಟರೂ ನಮಗೆ ಬೇಕಾದದ್ದನ್ನೇ ಕೊಡುತ್ತಾರೆ. ಎಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ. ಆದಷ್ಟು ಬೇಗ ಎಲ್ಲರೂ ರಾಯರ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ.